ಕಾಯೂಸ್ಕ್ಲಿಸ್. ಇವತ್ತು ನಾನು ಯಾವುದ್ರ ಬಗ್ಗೆ ಟಿಪ್ಸ್ ಕೊಡ್ತಾ ಇದ್ದೀನಿ ಅಂದರೆ ಫಿಟ್ನೆಸ್ ಕೋಚ್. ಹೌದು, ಏನಂದರೆ ತುಂಬ ಜನ ಕೇಳ್ತಾರೆ, ಮೇಡಮ್ ನಿಮ್ಮ ಹತ್ರ ದುಡ್ಡಿದೆ, ನೀವೇನೋ ಈ ಒಂದು ಫಿಟ್ನೆಸ್ ಪ್ರೋಗ್ರಾಮಲ್ಲಿ ಜಾಯ್ನ್ ಆಗಿದ್ದೀರಾ, ನಾವೇನು ಮಾಡಬೇಕು ಅಂತ ಪಾಪ ಸುಮಾರು ಜನ ಕಮೆಂಟ್ ಹಾಕಿದ್ರಿ. ಫಸ್ಟು ಉತ್ತರ ಕೊಟ್ಬಿಡ್ತೀನಿ. ನಿಮ್ಮ ಹತ್ರ ತುಂಬ ದುಡ್ಡಿದೆ ಅಂತ ಹೇಳೋದಕ್ಕಿಂತ ಏನು ಗೊತ್ತಾ, ನಮಗೆ ನಮ್ಮ ಒಂದು ಅವಶ್ಯಕತೆಗಳನ್ನು ಪೂರೈಸಿಕೆ ನಮ್ಮ ಮನೆಯವರು ದುಡಿತಾ ಇದ್ದಾರೆ. ಎಕ್ಸ್ಟ್ರಾ ಅವಶ್ಯಕತೆಗಳನ್ನು ಪೂರೈಸ್ಕೊಳ್ಳೋಕ್ಕೆ ನಾನು ಕಷ್ಟಪಟ್ಟು ದುಡಿತಾ ಇದ್ದೀನಿ. ಕಷ್ಟಪಟ್ಟರೆ ಎಲ್ಲರೂ ಅದರ ಒಂದು ಪ್ರತಿಫಲನ ಅನುಭವಿಸ್ಬೋದು ಅಂತ ಹೇಳ್ತೀನಿ. ಸುಮ್ಮನೆ ದುಡ್ಡು ಯಾರ ಹತ್ರನೂ ಬರಲ್ಲ. ಹಾಗೆ ಮಲ್ಟಿ ಮಿಲಿಯನರ್ಸ್ ಎಲ್ಲ ನಾವು ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಕೊಂಡು ಜೀವನ ಮಾಡಲಿಕ್ಕೆ ಕಷ್ಟಪಟ್ಟು ಪ್ರತಿನಿತ್ಯ ದುಡಿತಾ ಇದ್ದೀವಿ. ಆ ದುಡಿಯೋ ಹಣದಿಂದ ನಾವು ನಮ್ಮ ಕೆಲವು ಚಿಕ್ಕ ಪುಟ್ಟ ಅವಶ್ಯಕತೆಗಳನ್ನು ಪೂರೈಸ್ಕೊಳ್ತಾ ಇದ್ದೀವಿ ಅಂತಲೇ ಹೇಳ್ಬೋದು. ಓಕೆ, ಎಲ್ರಿಗೂ ಗೊತ್ತಿದ್ದಂಗೆ ನಾನು ಗೋ ಗೆಟ್ ಫಿಟ್ ಆ್ಯಪ್ನ ಒಂದು ಪ್ರೋಗ್ರಾಮ್ನ ಜಾಯ್ನ್ ಆಗಿದ್ದೆ. 3 months ಕೋರ್ಸ್ ನಾನು ಜಾಯ್ನ್ ಆಗಿದ್ದೆ, ಮಾಡಿದೆ ಅಂದರೆ ಯಾವ ರೀತಿ ಮಾಡಿದೆ ಹಾನೆಸ್ಟಾಗಿ ಹೇಳ್ಬಿಡ್ತೀನಿ. ನಾನು 3 ತಿಂಗಳಲ್ಲಿ ಒಂದು ವಾರ 8-10 ದಿನನೂ ಕರೆಕ್ಟಾಗಿ ಮಾಡಲಿಲ್ಲ. ಕಾರಣ ನಾನು ತುಂಬ ಇವತ್ತು ಟ್ರಾವೆಲ್ ಮಾಡ್ಕೊಂಡು ಬರ್ತೀನಿ, ನಾಳೆ ಫುಲ್ ಕೆಲಸ, ಅದನ್ನು ಹಿಂದಿನ ದಿನ ಬಿಟ್ಟಿರೋ ಕೆಲಸ ಕಂಪ್ಲೀಟ್ ಮಾಡಬೇಕು, ಅವತ್ತು ಮಿಸ್ ಆಯಿತು. ವಾರಗಟ್ಟಲೆ ಬೆಂಗಳೂರಿಗೆ ಬರ್ತೀನಿ, ಇದೇ ಕೆಲಸ ಆಗ್ತಾಯಿದೆ. ಸೊ ಹಾಗಾಗಿ ನಾನು ತುಂಬ ಆಬ್ಸೆಂಟ್ ಸ್ಟೂಡೆಂಟು ಸರ್ಗೆ. ಸೊ ಸರ್ ಹೇಳಿದ್ರು, ಮೇಡಮ್ ನಿಮ್ಮದು ವೆಯ್ಟ್ ರಿಡ್ಯೂಸ್ ಮಾಡೋದೇನು ದೊಡ್ಡ ವಿಚಾರ ಅಲ್ಲ, ಆರಾಮಾಗಿ ನಾವು ವೆಯ್ಟ್ ರಿಡ್ಯೂಸ್ ಮಾಡ್ಬೋದು, ನೀವು ಕಾಮಾಗಿ ಮನೆ ಕಟ್ಟದೆ ಮುಗಿಸ್ಬಿಡಿ, ಆಮೇಲೆ ನಾವು ವೆಯ್ಟ್ ರಿಡ್ಯೂಸ್ ಮಾಡೋಣ ಅಂತ ಹೇಳಿದ್ರು. ಸರಿ ಅಂದ್ಕೊಂಡು ನಾನು ಸುಮ್ಮನಾದೆ. ಹಾಗೆ ಸಿಕ್ಕಾಬಡೆ ಫ್ಯಾಮಿಲಿ ಫಂಕ್ಷನ್ಸು, ಮದುವೆ, ಯಾರ್ದೋ ಮನೆಗೆ ಊಟಕ್ಕೆ ಅಂತ ಕರೆದಿರ್ತಾರೆ, ಅಲ್ಲೊಬ್ಬರು ಡಯಟ್ ಫುಡ್ ಕೊಡಿ ಅಂತ ಕೇಳೋಕ್ಕಾಗಲ್ಲ, ಅಟ್ಲೀಸ್ಟ್ ಸ್ವಲ್ಪನಾದ್ರೂ ತಿನ್ಬೇಕಾಗತ್ತೆ. ಈ ಥರ ಆ್ಯಡ್ ಆನ್ ಆಗಿ ಹಾನೆಸ್ಟಾಗಿ ಹೇಳ್ತೀನಿ, ನಾನು ವೆಯ್ಟ್ ಗೇನ್ ಆಗಿದ್ದೀನಿ. ನಿಮಗೆ ಇವತ್ತು ವೇಯಿಂಗ್ ಸ್ಕೇಲಲ್ಲಿ ತೋರಿಸ್ತೀನಿ ನಾನು ಎಷ್ಟು ವೆಯ್ಟ್ ಗೇನ್ ಆಗಿದ್ದೀನಿ ಅಂತ. ನನ್ನ ಪ್ರೆಸೆಂಟ್ ವೆಯ್ಟ್ 68.1 ಅಂದರೆ 68 kg 100 ಗ್ರಾಮ್. ನಾನು ಆ್ಯಕ್ಚುಲಿ ಬೆಳಗ್ಗೆ ವೆಯ್ ಮಾಡ್ಕೊಂಡಾಗ 67.5 ಇತ್ತು. ಇದು ಸಂಜೆ ವಿಡಿಯೋ ಶೂಟ್ ಮಾಡೋ ಸಂಜೆ ಆಗಿರೋದ್ರಿಂದ ಇವತ್ತು ನಾನು ನಿಮ್ಗೆ ಎಲ್ಲದನ್ನೂ ಸಂಜೆನೇ ತೋರಿಸ್ತಾ ಇದ್ದೀನಿ. 68.1, ಇನ್ನು ಅರ್ಧ kg ಒಳಗೆ ಏನು ಡಿಫ್ರೆನ್ಸ್ ಇಲ್ಲ. ನಾನು 68 kg ವೆಯ್ಟ್ ಇದ್ದೀನಿ. ಹೌದು, 68 ಇದ್ದೋಳೆ ನಾನು ಫಿಟ್ನೆಸ್ ಆ್ಯಪ್ನ ಜಾಯ್ನ್ ಆಗಿದ್ದು. 66 ಆಗಿದ್ದೆ ಅಷ್ಟೇ. ಮತ್ತೆ ಆ್ಯಸ್ ಯೂಶುವಲ್ ನನ್ನ ರುಟೀನ್ ಕಂಟಿನ್ಯೂ ಆಯಿತು, ಏನೂ ಮಾಡಲಿಕ್ಕಾಗಲ್ಲ. ಸೊ ಇವತ್ತು ನಾನು ನಿಮ್ಗೆ ಹೇಳೋದು, ಯಾರಿಗೆಲ್ಲ ಫಿಟ್ನೆಸ್ ಆ್ಯಪಿಗೆ ಜಾಯ್ನ್ ಆಗಲ್ಲ, ಅಟ್ಲೀಸ್ಟ್ ಮನೇಲಿ ಒಂದು ದಿನನಿತ್ಯದ ಆಹಾರದಲ್ಲಿ ಸ್ವಲ್ಪ ತಿದ್ದುಕೊಂಡು ಡೈಲಿ ಬೆಳಗ್ಗೆ ಅಥವಾ ಸಂಜೆ ಒಂದು 30 minutes ಬೇಡ, ಮ್ಯಾಕ್ಸಿಮಮ್ 20 ನಿಮಿಷ ವಾಕ್ ಮಾಡಿ. 20 minutes ಮಾಡಿ. ನಿಮ್ಮ ಹತ್ರ ಸಮಯ ಇಲ್ವಾ, ಬೆಳಗ್ಗೆ ಆಗಲಿಲ್ಲ ಅಂದರೆ ಸಂಜೆ ಆಗಲಿಲ್ಲ ಅಂದರೆ ಬೆಳಗ್ಗೆ 20 ನಿಮಿಷ ವಾಕ್ ಮಾಡಿ. ಹಾಗೆ ದಿನ ಒಂದು 25ರಿಂದ 30 ನಿಮಿಷ ಯೋಗ ಅಥವಾ ವರ್ಕೌಟ್ ಮಾಡಿ. ನಾನಿವಾಗ ಬರೀ ಯೋಗನೂ ತೋರಿಸ್ತಾ ಇಲ್ಲ ಅಥವಾ ಬರೀ ಎಕ್ಸಸೈಸು ತೋರಿಸ್ತಾ ಇಲ್ಲ. ಇವತ್ತು ನಾನು ನಿಮಗೆ ಹೇಳ್ಕೊಡ್ತಾ ಇರೋದು, ನಾನು ಮಾಡುವಂಥ ಇಷ್ಟೇ ಎಕ್ಸಸೈಸ್ನ ಮಾಡಿ. ನಾನು ಕಂಟಿನ್ಯೂಸ್ ಆಗಿ ಈಗ 10 ಡೇಸಿಂದ ಮಾಡ್ತಾ ಇದ್ದೀನಿ. ಸೊ 10 ಡೇಸಿಂದ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ನನಗೆ ಅನಿಸ್ತಾ ಇದೆ ನಾನು ವೆಯ್ಟ್ ರಿಡ್ಯೂಸ್ ಆಗ್ತಾ ಇದ್ದೀನಿ ಅಂತ. ನಾನು ಯಾವುದೇ ಕಾರಣಕ್ಕೂ ವೆಯ್ಟ್ ರಿಡ್ಯೂಸ್ ಆಗ್ಲಿಕ್ಕೆ ಮಾಡೋದೇ ಇಲ್ಲ. ನನಗೆ ಬೇಕಾಗಿರೋದು ಫಿಟ್ನೆಸ್, ನನ್ನ ಆರೋಗ್ಯ, ಹಾಗೆ ನನ್ನ ಬಾಡಿಯ ಫ್ಲೆಕ್ಸಿಬಿಲಿಟಿ, ಇದು ನನಗೆ ಇಂಪ್ರೂವ್ ಆಗಬೇಕು ಅಂತ ನಾನು ಮಾಡ್ತಾ ಇರೋದು. ಅದಕ್ಕೋಸ್ಕರ ನಾನು ಇವತ್ತು ನನ್ನ ಕಾಸ್ಟ್ಯೂಮ್ ಕೂಡ ನೋಡ್ಬೋದು ನೀವು. ನಾನು ಯೋಗಕ್ಕೆ ಏನು ಬೇಕು ಅದನ್ನು ನಾನು ಹಾಕ್ಕೊಂಡಿದ್ದೀನಿ. ಹಾಗೆ ಬಟ್ಟೆ ಬಗ್ಗೆ ಜಡ್ಜ್ ಮಾಡಬೇಡಿ. ನಾನು ಕಂಫರ್ಟಬಲ್ ಇಲ್ಲ, ಹಾಗಾಗಿ ವರ್ಷಾನುಗಟ್ಟಲೆ 5 ವರ್ಷ ಆಯಿತು ನಾನು ಕಂಫರ್ಟಬಲ್ ಆಗಿ ನಿಮ್ಮ ಮುಂದೆ ವರ್ಕೌಟ್ ಆಗಲಿ ಯೋಗ ಆಗಲಿ ತೋರಿಸೇ ಇಲ್ಲ. ಆದರೆ ನನ್ನ ಕ್ಲೋಸ್ ಫ್ರೆಂಡ್ಸ್ ನನಗೆ ಹೇಳ್ತಾ ಇದ್ದಾರೆ, ಎಂತೆಂಥ ಯೋಗ ವಿದ್ವಾನ್ರು ಹೇಳ್ಕೊಡ್ತಾ ಇದ್ದಾರೆ, ಬಂದು ಕ್ಯಾಮ್ರಾ ಮುಂದೆ ಇನ್ನು ಸ್ಟೇಜ್ ಮೇಲೆ ಇತ್ಕೊಂಡು ಹೇಳ್ಕೊಡ್ತಾ ಇದ್ದಾರೆ, ನೀನು ಅವ್ರಿಗಿಂತ ದೊಡ್ಡೋಳ, ಏನು ಅಷ್ಟೆಲ್ಲ ಸ್ಕೋಪ್ ತಗೊಳ್ತೀಯ ಅಂತ ಬೈತಾ ಇದ್ದಾರೆ ನನ್ನ ಫ್ರೆಂಡ್ಸು. ಅದು ಸ್ಕೋಪ್ ಅಲ್ಲ. ಪ್ರತಿಯೊಬ್ಬರೂ ಕ್ಯಾಮ್ರಾ ಮುಂದೆ ಎಲ್ಲ ರೀತಿಯ ಬಟ್ಟೆ ಹಾಕೊಂಡು ಕಂಫರ್ಟಬಲ್ ಆಗಿರಲ್ಲ. ನಾನು ಹಾಗೆ ಕಂಫರ್ಟಬಲ್ ಇಲ್ಲ, ಅದರಿಂದ ತುಂಬ ದಿನ ಟೈಮ್ ತಗೊಂಡೆ. ಇವತ್ತು ಸಾಧ್ಯ ಇಲ್ಲ, ಅವ್ರಿಗೆಲ್ಲ ಉತ್ತರ ಕೊಡೋಕ್ಕೂ ಆಗ್ತಾ ಇಲ್ಲ. ಪರವಾಗಿಲ್ಲ, ತೋರಿಸೋಣ ಅಂತ ಹೇಳಿ. ಬಟ್ಟೆ ಬಗ್ಗೆ ಜಡ್ಜ್ ಮಾಡೋದಕ್ಕಿಂತ ನಾನು ಹೇಳ್ತಾ ಇರೋ ವಿಷಯದ ಬಗ್ಗೆ ಸ್ವಲ್ಪ ಅವಲೋಕನ ಮಾಡಿ ನೋಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬನ್ನಿ
ಮಾಡ್ತಾ ಮಾಡ್ತಾ ಏನಾದರೂ ಟಿಪ್ಸ್ ಇದ್ರೆ ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ವಾರ್ಮ್ ಅಪ್ ಮಾಡಬೇಕು, ಆನಂತರ ಯೋಗ ಮಾಡಬೇಕು. ನಿಮ್ಮ ಹೊಟ್ಟೆ ಕರಗಿಸ್ಬೇಕು ಅಂತಂದರೆ ನೀವು ಅದಕ್ಕೇನು ಎಕ್ಸಸೈಸ್ ಮಾಡಬೇಕು ಅಂತ ಕೂಡ ನಾನು ಇವಾಗ ಹೇಳ್ಕೊಡ್ತೀನಿ. ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಕಂಪ್ಲೀಟಾಗಿ ನೋಡಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿದ್ರೆ ಮರಿಬೇಡಿ, ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ತಿಳಿಸಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮೊದಲನೇದಾಗಿ ನಮ್ಮ ಬಾಡಿ ಫ್ಲೆಕ್ಸಿಬಲ್ ಆಗಬೇಕು. ಅದಕ್ಕೆ ವಾರ್ಮ್ ಅಪ್ ಎಕ್ಸಸೈಸಸ್ನ ನಾವು ಮಾಡಬೇಕಾಗತ್ತೆ. ನಾನು ಸ್ಟಾರ್ಟ್ ಮಾಡೋದು ಕೈಯಿನ ಎಕ್ಸಸೈಸ್, ಆನಂತರ ಸೊಂಟದ ಎಕ್ಸಸೈಸ್, ಕತ್ತಿನ ಎಕ್ಸಸೈಸ್, ಕಾಲಿಂದು. ನಿಮಗೆ ಎಲ್ಲದನ್ನು ಹೊಸದಾಗಿ ಮಾಡ್ತಾ ಇರೋದಾದ್ರೆ 5 ಕೌಂಟ್ಸ್ ಮಾಡಿ. ಪೂರ್ತಿ ಯೋಗ ಮುಗಿಯೋಷ್ಟರಲ್ಲಿ ಸ್ವೆಟ್ ಯಾವ ರೀತಿ ಆಗಿರ್ತೀವಿ ಅನ್ನೋದ್ರ ಮೇಲೆ ನಮ್ಮ ವರ್ಕೌಟ್ ಹೇಗಾಗಿದೆ ಅಂತ ಗೊತ್ತಾಗುತ್ತೆ. ಸೊ ಬನ್ನಿ ಸ್ಟಾರ್ಟ್ ಮಾಡ್ತೀನಿ. ನಾನು ವಾಯ್ಸ್ ಓವರ್ ಮಾಡ್ತೀನಿ, ನಿಮಗೆ ಗೊತ್ತಾಗುತ್ತೆ. ಎಕ್ಸಸೈಸ್ಗಿಂತ ಮುಂಚೆ ನಿಮ್ಗೆ ಹೇಳಕ್ ಇಷ್ಟಪಡೋದು ಫ್ಲೆಕ್ಸಿಬಲ್ ಆಗಿರೋ ಬಟ್ಟೆನ ಹಾಕೊಳ್ಳಿ. ನಿಮ್ಮ ಮನೇಲಿ ನೀವು ಹಾಕುವಂತ ಲೆಗ್ಗಿನ್ಸ್ನೇ ಹಾಕೊಳ್ಳಿ, ಪರವಾಗಿಲ್ಲ. ಸ್ಟ್ರೆಚಬಲ್ ಇರಬೇಕು, ಅಥವಾ ಒಂದು ಲೂಸ್ ಆಗಿರೋ ಪ್ಯಾಂಟ್. ಅದ್ರ ಮೇಲೆ ನೀವು ಟೀ ಶರ್ಟ್ಸ್ ಹಾಕಲ್ಲ ಅಂದ್ರೆ ನಿಮ್ಮ ಯಜಮಾನರು ಹಾಕುವಂತ ಲೂಸ್ ಆಗಿರೋ ಟೀ ಶರ್ಟ್ಸ್ನ ಹಾಕ್ಬಿಟ್ಟು ಪ್ರತಿದಿನ ಯೋಗ ಅಥವಾ ವರ್ಕೌಟ್ ಮಾಡಿ. ನೀವು ಕುರ್ತಾ ಹಾಕೊಂಡು ನಾನು ಮಾಡ್ತೀನಿ ಅಂದ್ರೆ ಕೈ ತಿರ್ಗ್ಸಕ್ ಬರಲ್ಲ, ಕಾಲು ತಿರ್ಗ್ಸಕ್ ಬರಲ್ಲ, ಆಗ ನಿಮ್ಗೆ ಅನ್ಕಂಫರ್ಟಬಲ್ ಆಗುತ್ತೆ, ಎಕ್ಸಸೈಸ್ ಕಂಪ್ಲೀಟ್ ಆಗಲ್ಲ, ಕರೆಕ್ಟಾಗಿ ಆಗಲ್ಲ. ಸೊ ನೀವು ಮನೇಲಿ ಟೀ ಶರ್ಟ್ಸ್ನ ಹಾಕೊಂಡೆ, ಯಾಕಂದ್ರೆ ಅದು ಸ್ಟ್ರೆಚ್ ಮಾಡ್ಲಿಕ್ಕೆ ಬರುತ್ತೆ. ಎಷ್ಟು ಬೇಕಾದ್ರೂ ಹಿಂಜೋದ್ರಿಂದ ನಾವು ಟೀ ಶರ್ಟ್ಸ್ನ ಹಾಕೊಂಡು ವರ್ಕೌಟ್ ಮಾಡೋದು ಒಳ್ಳೇದು. ಮಾಡುವಾಗಲೂ ಕಾಲನ್ನ 1 ಫೀಟ್ ಅಂದ್ರೆ 1 ಅಡಿ ಅಗಲದಲ್ಲಿ ನೀವು ಕಾಲನ್ನ ಇಟ್ಕೊಂಡು ಮಾಡಬೇಕಾಗತ್ತೆ. ಜೋಡಿಸಬಾರ್ದು. ಓಕೆ, 1 ಅಡಿ ಅಗಲದಲ್ಲಿ ಇಟ್ಕೋಬೇಕಾಗತ್ತೆ. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೋತೀನಿ. ಇಲ್ಲಿ ನಾನು ಮಾಡ್ತಾ ಇರೋದು ನನ್ನ ಆರ್ಮ್ ಫ್ಯಾಟ್ ಬರ್ನ್ ಮಾಡಲಿಕ್ಕೆ ಎಕ್ಸಸೈಸಸ್. ಇದಕ್ಕಿಂತ ನೀವು ನನ್ನ ಹತ್ರನೂ 2 kg ವೆಯ್ಟ್ಸ್ ಇದೆ, ಬಟ್ ಅದನ್ನು ನಾನು ಇಲ್ಲಿ ಯೂಸ್ ಮಾಡೋದು ಮರೆತೆ ನಿಮಗೆ ತೋರಿಸ್ಬೇಕಿತ್ತು. ಇಲ್ಲಾಂದರೆ 2 ಲೀಟರ್ಸ್ ವಾಟರ್ ಬಾಟಲ್ ಕೂಡ ಯೂಸ್ ಮಾಡಿಕೊಂಡು ನೀವು ಆರ್ಮ್ ಫ್ಯಾಟ್ನ ಬರ್ನ್ ಮಾಡಲಿಕ್ಕೆ ಎಕ್ಸಸೈಸಸ್ನ ಮಾಡ್ಬೋದು. ನೋಡಿ, ದಾರಿಗಳು ಬೇಕಾದಷ್ಟಿದೆ. ನಾವು ಸಮಯ ಇಲ್ಲ ಅಂತ ಹೇಳ್ತೀವಲ್ಲ, 10 ನಿಮಿಷ ವಾಕ್ ಮಾಡಿದ್ರೆ ಒಂದು 10,000 ಸ್ಟೆಪ್ಸ್ ಕವರ್ ಮಾಡ್ಬೋದು. 10 ನಿಮಿಷ ಯೋಗ ಮಾಡಿದ್ರೆ ಒಂದು 50 ಸೂರ್ಯ ನಮಸ್ಕಾರ ಮಾಡ್ಬೋದು. ಯಾಕೆ? 10 ನಿಮಿಷ ಇಲ್ವಾ ನಮ್ಮ ಹತ್ರ? ಇರುತ್ತೆ, ಬಟ್ ಅದು ಟೈಮ್ ಇಲ್ಲ ಅನ್ನೋದನ್ನು ನಾವು ಒಂದು ರೀತಿ ಊಟದ ರೀತಿ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಅದನ್ನು ಹೇಳ್ಕೊಂಡು ಆ ಸಮಯನ ಕಳೆದ್ರೆ ಮುಗೀತು. ಇಲ್ಲಿ ಪ್ರತಿಯೊಂದು ದೇಹದ ಭಾಗಗಳಿಗೂ ನಾವು ಒಂದು ವಾರ್ಮ್ ಅಪ್ನ ಮಾಡಿ ಆ ನಂತರ ನಾವು ಎಕ್ಸಸೈಸ್ನ ಮಾಡಬೇಕು. ಆಗಲೇ ಬಾಡಿ ಸ್ವಲ್ಪ ವಾರ್ಮ್ ಆದಾಗ ನಿಮಗೆ ಫ್ಲೆಕ್ಸಿಬಲ್ ಅನಿಸುತ್ತೆ. ಆಗ ನಿಮಗೆ ಎಕ್ಸಸೈಸ್ ಮಾಡಲಿಕ್ಕೆ ಸರಾಗವಾಗಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಇದು 5 ಕೌಂಟ್ಸ್ ಮಾಡಬೇಕು. ಹಾಗೆ ಹಿಪ್ ರೊಟೇಷನ್, ನೀವು ಸೊಂಟದ ಮೇಲೆ ಕೈ ಇಟ್ಕೊಂಡು ಕ್ಲೀನಾಗಿ 5 ಟೈಮ್ಸ್ ಕ್ಲಾಕ್ ವೈಸ್, 5 ಟೈಮ್ಸ್ ಆ್ಯಂಟಿ ಕ್ಲಾಕ್ ವೈಸ್ ಮಾಡಬೇಕು. ನಾನು ಇದು ಒಂದು ಸ್ಕಿಪ್ ಮಾಡ್ತಾ ಇದ್ದೀನಿ. ಇತ್ತೀಚೆಗೆ ನನಗೆ ಸಯಾಟಿಕ ಆದಾಗಿಂದ ನಾನು ಇದೊಂದು ಎಕ್ಸಸೈಸ್ನ ಸ್ಕಿಪ್ ಮಾಡ್ತಾ ಇದ್ದೀನಿ. ಯಾರಿಗಿಲ್ಲ ಅವರು ಧಾರಾಳವಾಗಿ ಮಾಡಿ. ಈಗ ನಾ ಹೇಳಿದೆ ನನಗೆ ಆರ್ಮ್ ಫ್ಯಾಟ್ ಜಾಸ್ತಿ ಇದೆ, ಕೈ ದಪ್ಪ ಇದೆ ಅಂತ. ನಾನು ಆದಷ್ಟು ಕೈಗೆ ಎಕ್ಸಸೈಸಸ್ನ ಜಾಸ್ತಿ ಮಾಡ್ತಾ ಇದ್ದೀನಿ. ಹಾಗೆ ವಾಲ್ ಪುಷಪ್ಸ್ ತುಂಬಾನೇ ಉಪಯೋಗ. ಇದನ್ನ ಮಾಡೋದ್ರಿಂದ ನಿಮ್ಮ ಆರ್ಮ್ ಫ್ಯಾಟ್ ಕಡಿಮೆ ಆಗುತ್ತೆ. ಬನ್ನಿ ಹೇಗೆ ಮಾಡೋದು ತೋರಿಸ್ತೀನಿ. ಗೋಡೆ, ಅದಕ್ಕೆ ನಿಮ್ಮ 2 ಕೈನ ಭುಜದ ನೇರವಾಗಿ ಇಟ್ಕೋಬೇಕು. ನೀವು ಒಂದು 2 to 3 ಫೀಟ್ ಹಿಂಭಾಗಕ್ಕೆ ನಿಂತ್ಕೊಂಡು ವಾಲ್ ಪುಷಪ್ಸ್ನ ಮಾಡಬೇಕು. ಯಾವುದೇ ಎಕ್ಸಸೈಸ್ ಮಾಡುವಾಗಲೂ ನಿಮ್ಮ ಬ್ರೀದಿಂಗ್ ಮೇಲೆ ಕಾನ್ಸಂಟ್ರೇಷನ್ ಇರಲಿ. ಉಸಿರನ್ನ ತೆಕ್ಕೊಳ್ಳೋದು, ಉಸಿರನ್ನ ಬಿಡೋದು ತುಂಬಾ ಕರೆಕ್ಟ್ ಆಗಿ ಮಾಡಬೇಕಾಗುತ್ತೆ. ಇದು ಸ್ಟ್ರೆಚಿಂಗ್ ಎಕ್ಸಸೈಸ್. ನಿಮಗೆ ಎಷ್ಟು ಸಾಧ್ಯ ಅಷ್ಟು ನೀವು ಸ್ಟ್ರೆಚ್ ಮಾಡ್ತಾ ಹೋಗಿ. ಅಂದ್ರೆ ಡೇ ಬೈ ಡೇ ನೀವು ಕಂಪ್ಲೀಟ್ ಸ್ಟ್ರೆಚ್ ಮಾಡಬಹುದು. ನನ್ನ ಕೈ ಎಷ್ಟು ಸಾಧ್ಯ ಅಷ್ಟು ನಾನು ಮಾಡ್ತಾ ಇದ್ದೀನಿ. ಬಿಕಾಸ್ ಬಿಟ್ಟು ಎಷ್ಟೋ ದಿನ ಆದ ನಂತರ 10 ದಿನದ ಮುಂಚೆ ನಾನು ಇದನ್ನು ಶುರು ಮಾಡಿರೋದು. ಪ್ರತಿ ಎಕ್ಸಸೈಸ್ ಮಾಡುವಾಗಲೂ ಮೊಣಕಾಲು ಸ್ಟ್ರೈಟ್ ಆಗಿರ್ಬೇಕು. ಪ್ರತಿ ಎಕ್ಸಸೈಸ್ ಮಾಡುವಾಗಲೂ ಮೊಣಕಾಲು ಸ್ಟ್ರೈಟ್ ಆಗಿರ್ಬೇಕು.
ಸಿದು ಸರಿ ಬಾ. ಹಾಗೆ ಈಗ ಇನ್ನೊಂದು ನೋಡಿ ತೋರಿಸ್ತೀನಿ ಎಲ್ರಿಗೂ. ನಿಮ್ಮ ಸೊಂಟ ಹಾಗೆ ಕಾಲು ಎರಡು ಥೈಸ್ ಫ್ಯಾಟ್ ಬರ್ನ್ ಮಾಡಲಿಕ್ಕೆ ಮಾಡಬೇಕಾಗಿರುವಂಥ ಇಂಪಾರ್ಟೆಂಟ್ ಎಕ್ಸಸೈಸ್ ಇದು. ಚಂದು ಕಾಲನ್ನೇ ತೋರಿಸ್ತಾ ಇರು. ಎರಡು ಕಾಲನ್ನ ನೇರವಾಗಿಟ್ಟು ಒಂದು ಕಾಲನ್ನ ಈ ಕಡೆ ಭಾಗಕ್ಕೆ ತಿರುಗಿಸಿ ಸ್ಟ್ರೆಚ್ ಮಾಡಿ. ಎರಡು ಕೈಯನ್ನ ಎತ್ತಿ ಎಷ್ಟು ಸಾಧ್ಯ ಅಷ್ಟು ನೀವು ಸ್ಟ್ರೆಚ್ ಮಾಡಿ. ಇದೇ ಪೊಸಿಷನ್ ಅಲ್ಲಿ ನೀವು 10 ಎಣಿಸಿ. 1 2 3 4 5 6 7 8 9 10. ಈಗ ರಿಲ್ಯಾಕ್ಸ್ ಆಗಿ ಈಗ ಈ ಕಾಲನ್ನ ಈ ಭಾಗಕ್ಕೆ ತಿರುಗಿಸಿ. ನಿಮಗೆಲ್ಲ ಗೊತ್ತು, ನನ್ನ ಲಿಗಮೆಂಟ್ ಪ್ರಾಬ್ಲಮ್ ಇರೋದ್ರಿಂದ ನಾನು ಈ ಕಾಲನ್ನ ಹೆಚ್ಚಾಗಿ ಬಳಸಲ್ಲ. ಸೂರ್ಯ ನಮಸ್ಕಾರ ಮಾಡುವಾಗಲೂ ಒಂದೇ ಕಾಲನ್ನ ಬಳಸಿ ಮಾಡ್ತೀನಿ, ತೋರಿಸ್ತೀನಿ. ಮೊದಲನೇದಾಗಿ ಚಿಲ್ಟಿ ನಾವು ಹೊಟ್ಟೆಗೆ ಒಂದಷ್ಟು ಎಕ್ಸಸೈಸ್ ಮಾಡೋಣ. ಸ್ಟ್ರೈಟ್ ಆಗಿ ಮಲಗಿ ಎರಡೂ ಕೈಗಳನ್ನ ನಿಮ್ಮ ಹಿಂಭಾಗಕ್ಕೆ ಸರಿಸಿ ಒಂದೊಂದೇ ಕಾಲನ್ನ ಒಂದೊಂದೇ ಕಾಲನ್ನ 45 ಡಿಗ್ರಿ ತನಕ ಎತ್ತಿ ಕೆಳಗಡೆ ಕೌಂಟ್ 10 ಕೌಂಟ್ಸ್ ಮಾಡಿ ನೋಡಿ. ಫುಲ್ 90, ಇದು 90 ಡಿಗ್ರಿ ಬೇಡ, ಇಷ್ಟಕ್ಕೆ ಎತ್ತಿ. ಇವತ್ತು ನಾನು ಮನ್ಸು ಮಾಡಿ ಇದನ್ನು ತೋರಿಸ್ತಾ ಇರೋ ಕಾರಣ, ನನಗೇನೂ ಮಾಡೋಕ್ಕಾಗದಿದ್ರೆ ಅಟ್ಲೀಸ್ಟ್ ಇಷ್ಟನ್ನಂತೂ ಮಾಡೇ ಮಾಡ್ತೀನಿ. ಬಾಡಿ ವೆಯ್ಟ್ ಹೆಚ್ಚಾಗದೆ ಅಷ್ಟೇ ನಾನು ಮ್ಯಾನೇಜ್ ಮಾಡ್ತಾ ಇರೋದು ಇದೇ ಕಾರಣಕ್ಕೆ. ಹೆಚ್ಚು ವರ್ಕೌಟ್, ಇನ್ನೂ ಹೆಚ್ಚು ಕ್ಯಾಲರೀಸ್ನ ಬರ್ನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾನು ಕೂಡ ವೆಯ್ಟ್ ಲಾಸ್ ಮಾಡ್ಬೋದು, ಇನ್ನೂ ಸ್ಲಿಮ್ ಆಗ್ಬೋದು. ಎರಡೂ ಕಾಲನ್ನ ಜೋಡಿಸಿ ಎರಡೂ ಕಾಲನ್ನ ಎತ್ತಿ ನೆಲ ಮುಟ್ಟಿಸಬಾರ್ದು. ನನಗೂ ಕೂಡ ಬಾಡಿ ಶೇಮಿಂಗ್ ಮಾಡಿರೋರಿದ್ದಾರೆ, ಡೈರೆಕ್ಟಾಗಿ ಹೇಳೋರಿದ್ದಾರೆ, ಎಷ್ಟು ದಪ್ಪ ಆಗಿದೆಯಾ, ಅಯ್ಯೋ ಇವಾಗ ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಅಯ್ಯೋ ಹಾಗಾಗಿದೆಯಾ. ಇಟ್ಸ್ ಓಕೆ. ಅದನ್ನು ನಾನಂತೂ ಮೋಟಿವೇಶನ್ ಆಗೇ ತೊಗೊಳ್ಳೋದು. ಬಿಕಾಸ್ ಅವ್ರು ಯಾರಾದರೂ ಆ ಥರ ಹೇಳ್ದಾಗಲೇ ಅಲ್ವಾ ನಮಗೂ ಅನ್ಸೋದು ನಾವು ಸ್ವಲ್ಪ ವೆಯ್ಟ್ ಲಾಸ್ ಮಾಡಿದ್ರೆ ಒಳ್ಳೆಯದು ಅಂತ. ನಿಮಗೇನನ್ಸುತ್ತೆ? ಈಗ ಹೊಟ್ಟೆಗೆ ಇನ್ನೊಂದು ಇಂಪಾರ್ಟೆಂಟ್ ಎಕ್ಸಸೈಸ್ ತೋರಿಸ್ತೀನಿ. ಎರಡೂ ಕೈಯನ್ನ ಹಿಂಭಾಗಕ್ಕೆ ಇಟ್ಟು ಕಾಲನ್ನ ಮಡಚಿ 1 ಅಡಿ ಅಂತರದಲ್ಲಿ ನಿಮ್ಮ ಕಾಲಿರಲಿ. ಹಾಕ್ಕೊಳ್ಳೋ ಬಟ್ಟೆ ನಮ್ಮನ್ನು ಕಾನ್ಷಿಯಸ್ ಮಾಡಬಾರ್ದು ಯಾವಾಗಲೂ. ನನಗೆ ಇವತ್ತು ಆಗ್ತಾ ಇರೋ ಪರಿಸ್ಥಿತಿ ಅದನ್ನೇ. ನಾನು ಕಾನ್ಷಿಯಸ್ ಆಗಿ ನನಗೆ ವೀಡಿಯೋ ಕ್ಲೀನಾಗಿ ಮಾಡಲೇ ಇಲ್ಲ ಅಂತ ಎಲ್ಲೋ ಒಂದು ಕಡೆ ಅಳುಕು. ಆದರೆ ಇದನ್ನು ಹಾಕದೆ ಬೇರೆ ದಾರಿನೂ ಇರಲಿಲ್ಲ. ಇಷ್ಟು ಜನ ಕೇಳುವಾಗ ಅಟ್ಲೀಸ್ಟ್ ಒಂದು ಚಿಕ್ಕ ರುಟೀನ್ನ ತೋರಿಸೋಕ್ಕೇನು, ಆ ಎಕ್ಸಸೈಸ್ ರುಟೀನ್ನ ನೋಡಿಕೊಂಡ್ರೆ ನೀವು ಕೂಡ ನಾಳೆಯಿಂದ ಪ್ಲೇ ಮಾಡಿಕೊಂಡು ಅದನ್ನು ನೋಡಿಕೊಂಡು ಮಾಡ್ಬೋದು. ಇಲ್ಲಿ ನಾನು ಸ್ಟೆಪ್ 1ಇಂದ ಸೂರ್ಯ ನಮಸ್ಕಾರವರೆಗೂ ಕಂಟಿನ್ಯೂಸ್ ತೋರಿಸಿದ್ದೀನಿ. ನೀವು ಕೂಡ ಸೇಮ್ ಎಕ್ಸಸೈಸ್ನ ಫಾಲೋ ಮಾಡಿ. ಇದೆಲ್ಲ ಕೂಡ ನಮ್ಮ ಫ್ಯಾಟ್ ಬರ್ನ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಹೊಟ್ಟೆಯ ಭಾಗ ಬರ್ನ್ ಮಾಡಬೇಕು ಅಂದರೆ ಇದೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಸಯಾಟಿಕಾ, ಬ್ಯಾಕ್ ಪೇನ್ ಇರೋರಿಗೆ, ಯಾವುದೇ ರೀತಿಯಾದ ಬ್ಯಾಕ್ ಪೇನ್ ಇರೋರಿಗೆ ಈ ಆಸನ ಅಂದರೆ ಒಂದು ಹಾವಿನ ಪೋಸಲ್ಲಿ ನಾವೇನು ಮಾಡ್ತೀವಲ್ಲ, ಈ ಆಸನದಿಂದ ನಮ್ಮ ಬೆನ್ನ ಹುರಿ ಅಂದರೆ ಸ್ಪೈನಿಗೆ ತುಂಬ ಹೆಲ್ಪ್ ಆಗುತ್ತೆ. ನಿಮ್ಮ ಸ್ಪೈನ್ ನಿಮಗೆ ಥ್ಯಾಂಕ್ಸ್ ಕೂಡ ಹೇಳುತ್ತೆ. ತುಂಬ ಮುಖ್ಯವಾದ ಹೊಟ್ಟೆಗೆ ಬೇಕಾದ ಒಂದು ಎಕ್ಸಸೈಸ್ನ ಹೇಳ್ತೀನಿ ಇವಾಗ. ಎರಡೂ ಕಾಲನ್ನ 1 ಅಡಿ ಅಂತರದಲ್ಲಿ ಹೆಬ್ಬೆರಳಿನ ಮೇಲೆ ಇಡಬೇಕು. ಹಾಗೆ ಎರಡು ಕೈಗಳನ್ನ ಈ ರೀತಿ ಇಟ್ಟು ನೀವು ಮೊಣಕಾಲನ್ನ ಮುಟ್ಟಿಸಬಾರ್ದು. ಮೊಣಕಾಲನ್ನ ಮುಟ್ಟಿಸಬಾರ್ದು. ಈ ರೀತಿ ಮೊದಲ ಮಾಡ್ತಾ ಇದ್ರೆ 10 ಸೆಕೆಂಡ್ಸ್ 10 ಸೆಕೆಂಡ್ಸ್ 10 ಸೆಕೆಂಡ್ಸ್, ಆ ನಂತರ ನೀವು 30 ಸೆಕೆಂಡ್ಸ್ ಇಂದ 60 ಸೆಕೆಂಡ್ಸ್ 2 ಮಿನಿಟ್ಸ್ ವರೆಗೂ ನೀವು ಈ ಒಂದು ಆಸನನ ಮಾಡಬಹುದು. ಇದಿಷ್ಟು ನಾನು ಸಿಂಪಲ್ ಆಗಿ ಮಾಡೋಂಥ ಎಕ್ಸಸೈಸ್. ಫೈನಲಿ ಇಷ್ಟನ್ನು ಮಾಡಿದ ನಂತರ ಸೂರ್ಯ ನಮಸ್ಕಾರ ಮಾಡ್ತೀನಿ. ಬನ್ನಿ ಸೂರ್ಯ ನಮಸ್ಕಾರ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ನಾನು ಇವಾಗ ಸೂರ್ಯ ನಮಸ್ಕಾರನ ತೋರಿಸ್ತೀನಿ. ನೀವು ಕಂಪ್ಲೀಟ್ ಆಗಿ ಕಾಲ್ ಹೇಗಿರುತ್ತೆ, ಕೈ ಹೇಗಿರುತ್ತೆ, ಬಾಡಿನ ಎಲ್ಲಿ ಬೆಂಡ್ ಮಾಡಬೇಕು ಎಲ್ಲಿ ಮಾಡಬಾರ್ದು ನೋಡಿ. ಒಂದು ಎಕ್ಸ್ಕ್ಯೂಸ್ ಕೊಡಿ, ನನ್ನ ಲಿಗಮೆಂಟ್ ಪ್ರಾಬ್ಲಮ್ ಇರೋದ್ರಿಂದ ರೈಟ್ ಲೆಗ್ನ ಜಾಸ್ತಿ ಬಳಸಲ್ಲ.
ನಮಸ್ಕಾರಾಸನ, ಊರ್ಧ್ವಾಸನ, ಹಸ್ತಪಾದ, ಚಂದ್ರ ತೋರಿಸ್ಬೇಕು, ಏಕಪಾದ, ದ್ವಿಪಾದ, ಭೂಧರ, ಅಷ್ಟಾಂಗ, ಭುಜಂಗ, ಭೂಧರ, ಏಕಪಾದ, ಹಸ್ತಪಾದ, ನಮಸ್ಕಾರ. ಇದು ಒಂದು ಎಕ್ಸಸೈಸು. ಈಗ ಇದೇ ಥರ ನಾನು 25 ದಿನ ಮಾಡ್ತೀನಿ. ನೀವು ನೋಡಿ ಫಾಸ್ಟ್ ಫಾರ್ವರ್ಡಲ್ಲಿ ತೋರಿಸ್ತೀನಿ, ಬಿಕಾಸ್ ತುಂಬ ಲೆಂದಿ ವಿಡಿಯೋ ಆಗುತ್ತೆ ಅಂತ. ಬನ್ನಿ ನೋಡೋಣ. ನಾನೀಗ ಬರೀ 4 ರಿಂದ 5 ಮಾಡಿದ್ದೀನಿ ನಿಮ್ಮ ಎದುರುಗಡೆ, ಬಿಕಾಸ್ ಬಟ್ಟೆ ನನಗೆ ಕಂಫರ್ಟಬಲ್ ಇಲ್ಲ. ಸೊ ಹಾಗಾಗಿ ನಾನು ಕ್ಯಾಮ್ರಾ ಆಫ್ ಆದಮೇಲೆ ನಾನು 25 ಸೂರ್ಯ ನಮಸ್ಕಾರ ಮಾಡ್ಕೊತೀನಿ. 6 ಮಿನಿಟ್ಸ್ 12 ಸೆಕೆಂಡ್ಸ್ಗೆ 25 ಸೂರ್ಯ ನಮಸ್ಕಾರ ನಾನು ಮಾಡ್ತೀನಿ. ನೀವು ಹೊಸದಾಗಿ ಮಾಡ್ತಾ ಇದ್ರೆ 10 ಸೂರ್ಯ ನಮಸ್ಕಾರ ಮಾಡಿ, ಅಥವಾ 5 ಮಾಡಿ. 5ರಿಂದ ಶುರು ಮಾಡಿ, 5 ಆದಮೇಲೆ 6, 6ರಿಂದ 7, 25 ಮಾಡಿದರೆ ಬೇಕಾದಷ್ಟು ಆಯಿತು. ಒಂದು ದಿನಕ್ಕೆ 25 ಸೂರ್ಯ ನಮಸ್ಕಾರ ಮಾಡೋದು ಒಂದೇ, 1 ಗಂಟೆ ಜಿಮ್ಮಲ್ಲಿ ವರ್ಕೌಟ್ ಮಾಡೋದು ಒಂದೇ. ಸೊ ಟ್ರೈ ಮಾಡಿ ಎಲ್ಲರೂ ಫಿಟ್ ಆಗಿ, ಫೈನ್ ಆಗಿ, ಎಲ್ಲರೂ ಖುಷಿಯಾಗಿ, ಆರೋಗ್ಯವಾಗಿರಿ ಅಂತ ವಿಶ್ ಮಾಡ್ತೀನಿ. ಆಲ್ ದಿ ಬೆಸ್ಟ್.